ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಒಂದು ಸ್ವೀಟ್ ಮಾಡಿದ್ದೆ, ಲಡ್ಡು ಮಾಡಿದ್ದೆ. ನಾನಿವತ್ತು ಸಜ್ಜಿ ಹಿಟ್ಟಿಂದು ಲಡ್ಡು ಮಾಡಿದ್ದೆ. ಮಹಾರಾಷ್ಟ್ರಲ್ಲಿ ಮರಾಠಿಯಲ್ಲಿ ಬಾಜ್ರಿ ಅಂತಾರೆ, ನಮ್ಮ ಕಡೆ ಕರ್ನಾಟಕದಲ್ಲಿ ಸಜ್ಜಿ ಅಂತಾರೆ ಅದಕ್ಕೆ. ಅದರಿಂದ ನಾನು ಲಡ್ಡು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಅವಳು ಕೊಡ್ತಾನೆ ಇಲ್ಲ. ನಾನು ಎಷ್ಟೊತ್ತನ ಆಯ್ತು ಹೇಳ್ತಾ ಇದ್ದೆ ಕೊಡು ಕೊಡು ಅಂತ. ನಾನು ಮಾಡಿದ್ಮೇಲೆ ತೊಗೊಂಡು ಬಂದಳು. ತುಂಬ ಇಷ್ಟ ಆಗಿದೆ. ಒಂದು ಲಡ್ಡು ತಿಂದಳು ಅವಳು. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ಹರ್ಷಿಕಾ ಬೀಳ್ತೆಮ್ಮ, ಲಡ್ಡು ಲಡ್ಡು ತರ ಕುಡಿ ಅಮ್ಮ, ತಾರ ಜರ 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 ಕೊಡು. ನೋಡಿ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಅವಳು ಕೊಡ್ತಾನೇ ಇಲ್ಲ. ನೋಡಿ, ಈ ಥರ ಮಾಡ್ಕೋಬೇಕು. ಇದು ಹೇಗೆ ಮಾಡ್ಕೊಳ್ಳೋದೆಂದು ನೋಡೋಣ. ತುಂಬ ಈಸಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ತುಂಬ ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ. ಇವಾಗ ಬನ್ನಿ ಏನೇನು ಬೇಕಂತ ನೋಡೋಣ. ನಾನು ತುಪ್ಪ ತೊಗೊಂಡಿದ್ದೀನಿ, ಒಂದು 4 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಒಂದು ಬಟ್ಟಲು ಬೆಲ್ಲ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮ್ ಕಾಜು ತೊಗೊಂಡಿದ್ದೀನಿ. ಸ್ವಲ್ಪ ಅಂಟು ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಸಜ್ಜಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಕಡಾಯಿ ತೊಗೊಂಡಿದ್ದೀನಿ. ಗ್ಯಾಸ್ ಮೇಲೆ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ತುಪ್ಪ ಹಾಕ್ಕೊಂಡು ಇವಾಗ ನಾನು ಅಂಟು ತೊಗೊಂಡಿದ್ದೀನಿ ಅಂದಿನಲ್ಲ, ಅದು ನಾನು ಫ್ರೈ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚಿಕ್ಕವರಿಗೆ ಅಂತಲ್ಲ, ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಥರ ಅಂಟ ಹಾಕಿ ಕೊಟ್ಟು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಮತ್ತು ಅಂಟ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ತುಂಬ ಟೇಸ್ಟ್ ಆಗುತ್ತೆ. ಮನೆಯದ್ದು ತುಪ್ಪ ಇದ್ದರೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ. ಮನೆಯಿಂದ ಚೆನ್ನಾಗಿರೋ ತುಪ್ಪ ತೊಗೊಳ್ಳಿ ಯಾವಾಗಲೂ. ತುಪ್ಪನೇ ತುಂಬ ಮುಖ್ಯ ಈ ಲಡ್ಡುವಲ್ಲಿ. ಎಷ್ಟು ತುಪ್ಪ ಹಾಕ್ತಿರೋ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ತುಪ್ಪ ಬೇಕಂತ. ನಾನು ಹೇಳ್ತೀನಿ ನೋಡಿ. ಅಷ್ಟು ಸ್ವಲ್ಪ ಹಾಕಿ ಮಾಡಿಕೊಂಡ್ರು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಡ್ರೈ ಫ್ರೂಟ್ಸು ಅಂಟೆಲ್ಲ ಕರಗಿಸ್ಕೊಂಡೆ. ಮತ್ತು 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇವಾಗ ನಾವು ಹಿಟ್ಟು ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಹಿಟ್ಟು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಒಂದು 10 ನಿಮಿಷನಾದರೂ ಬೇಕು ಫ್ರೆಂಡ್ಸ್. ಚೆನ್ನಾಗಿ ಹುರಿಬೇಕು. ಕಮ್ಮಗೆ ಬರಬೇಕಲ್ಲ, ಚೆನ್ನಾಗಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರಬೇಕಲ್ಲ, ಆವರೆಗೂ ಜರ 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಲಡ್ಡು. ಮತ್ತು ಮಕ್ಕಳಿಗೆ, ದೊಡ್ಡವ್ರಿಗೆ, ಯಾರಿಗಾದರೂ ತುಂಬ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ನಂದು ಒಂದು 5 ನಿಮಿಷ ಆಯಿತು ಅನಿಸುತ್ತೆ. 5 ನಿಮಿಷ ಆಯಿತು. ಇಷ್ಟು ಕೈ ಆಡಿಸ್ಕೊಂಡೆ. ಕೈ ಆಡಿಸ್ಕೊತಾ ಇರಬೇಕು ಹಾಗೆ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ, ಕೆಳಗಡೆ ಹೊತ್ತುತ್ತೆ. ಅದಕ್ಕೆ ಸ್ವಲ್ಪ ಹಾಗೆ ಕೈ ಆಡಿಸ್ಕೊತಾ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ಹಿಟ್ಟು. ನೋಡಿ, ಇವಾಗ ಸ್ವಲ್ಪ ಎಲ್ಲ ಗಂಟೆಲ್ಲ ಬಿಟ್ಟಿದೆ. ನೋಡಿ, ಫುಲ್ ಎಲ್ಲ ಗಂಟು ಬಿಟ್ಟು ಚೆನ್ನಾಗಿ ಹುರಿಬೇಕು. ಸ್ಮೆಲ್ ಬರುತ್ತೆ, ಚೆನ್ನಾಗಿ ಕಮ್ಮಗೆ ವಾಸನೆ ಬರುತ್ತೆ ಚೆನ್ನಾಗಿ ಹಿಟ್ಟೆಲ್ಲ. ನೋಡಿ, ಅಲ್ಲಿವರೆಗೂ ನಾನು ಚೆನ್ನಾಗಿ ಹುರ್ಕೋತೀನಿ. ಹುರ್ಕೊಂಡು ಸ್ವಲ್ಪ ನಾನು 1 ಗ್ಲಾಸಿಂದ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಗೆ ತುಂಬ ಇಷ್ಟ. ನನ್ನ ಮಗಳು ತಿಂತಾಳೆ. ಇವಾಗ ನಾನು ತೋರಿಸ್ತೀನಲ್ಲ, ನನ್ನ ಮಗಳು ತಿಂತಾಳೆ ತುಂಬ ಚೆನ್ನಾಗಿ. ನಮ್ಮ ಹಸ್ಬೆಂಡು ಎಲ್ಲರೂ ತಿಂತಾರೆ, ನಾವು ತಿಂತೀವಿ. ಅದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಮನೇಲಿ ಮಾಡಿರೋ ತುಪ್ಪ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಹಾಕೋತೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೋತೀನಿ. ಯಾವುದೇ ಅಡುಗೆಯಲ್ಲಿ ಆಗಲಿ, ನಮ್ಮ ಮನೇಲಿ ಯಾವುದೇ ಅಡುಗೆಯಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಆದರೆ ಯಾವುದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಓವರು ಹಾಕೊಂಬಲ್ಲ. ಅದು ಎಷ್ಟು ಬೇಕು ನೋಡಿ ಅಷ್ಟು ಮೀಡಿಯಮ್ ಆಗಿ ಹಾಕೋತೀವಿ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ನಾನು ಒಂದು 6-7 ನಿಮಿಷ ಆಯಿತು. ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಸ್ವಲ್ಪ ಹಿಟ್ಟು ತೊಗೊಂಡೇ ಹುರ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಹಿಟ್ಟು ತೊಗೊಂಡು ಹುರ್ಕೊಂಡ್ರೂ ಇದು ಆಗೋಲ್ಲ. ಇವಾಗ ನೋಡಿ, ನಾನು ಸಣ್ಣದಾಗಿ ಸ್ವಲ್ಪ ಬೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಾಂದರೆ ಕೊಬ್ಬರಿ ಗೀಚೋದಿರುತ್ತಲ್ಲ, ಗೀಚ್ಕೊಂಡು ಇಟ್ಕೊಂಡ್ರೂ ಚೆನ್ನಾಗಾಗುತ್ತೆ. ನಾನು ಅಷ್ಟು ಹಾಕಿಲ್ಲ ಫ್ರೆಂಡ್ಸ್, ನೋಡಿ ಹಾಕ್ತೀನಿ. ಆದರೆ ಇದೇ ಅಡ್ಜಸ್ಟ್ ಆದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅಂದಾಜಲ್ಲಿ ತೊಗೊಂಡಿದ್ದೀನಿ ಒಂದು ಬಟ್ಟಲು. ಇಷ್ಟೇ ಸಾಕಾದರೆ ನಾನು ಸ್ವೀಟ್ ನೋಡಿ ಹಾಕೋಬೇಕು ಎಷ್ಟು ಬೇಕಂತ. ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನೋಡಿ, ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈ ಥರನೇ ಪಾಕ ಮಾಡೋದು ಯಾವುದು ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಹೀಗೇ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಬೆಲ್ಲ ಎಲ್ಲ ಕರಗುತ್ತೆ. ನೋಡಿ, ನಾನು ಹೀಗೆ ಕೈ ಆಡಿಸ್ಕೊತಾ ಇರ್ತೀನಿ. ಹಿಟ್ಟೆಲ್ಲ ಚೆನ್ನಾಗಿ ಹುರಿದ ಮೇಲೆ ಬೆಲ್ಲ ಹಾಕ್ಕೊಂಡು ಮತ್ತೆ ಕೈ ಆಡಿಸ್ಕೋಬೇಕು. ಮತ್ತು ಅದು ಒಂದು 3-4 ನಿಮಿಷ ಕೈ ಆಡಿಸ್ಕೊಂಡ್ಮೇಲೆ ಇವಾಗ ನೋಡಿ ಈ ಥರ ಆಗಿದೆ. ಎಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ತಳ ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್. ಇಷ್ಟಾದರೆ ರೆಡಿ ಆಗಿದೆ ಅಂತ ಅರ್ಥ.
ಇವಾಗ ನೋಡಿ ನಾನು ಅದು ಅಂಟಿರುತ್ತಲ್ಲ ಅದು ಸ್ವಲ್ಪ ದಪ್ಪ ದಪ್ಪ ಇತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಮಕ್ಕಳೆಲ್ಲ ತಿಂತಾರೆ, ಅದು ಇದು ಆಗಲ್ಲಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದನಲ್ಲ ಅವಾಗ, ಅದಕ್ಕೆ ಅದು ಹಾಗೆ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಹತ್ತುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಮಕ್ಕಳು ಸ್ಕೂಲಿಂದ ಬರುವ ಮುಂಚೆನೇ ಮಾಡಿಟ್ಟು ಮಕ್ಕಳು ಬಂದಮೇಲೆ ಕೊಟ್ಟರೆ ತುಂಬ ಚೆನ್ನಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಈ ಥರನೂ ಲಡ್ಡು ಮಾಡಿ ನೋಡಿ. ಸಕ್ಕರೆ ಹಾಕೋದಿಲ್ಲ ಏನಿಲ್ಲ, ಬೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ. ನಾವು ಎದ್ರಲಿಂದ ಮಾಡಿದೆವು, ಸಜ್ಜಿ ಹಿಟ್ಲಿಂದ ಮಾಡಿದೆವು ಅಂತಲೂ ಗೊತ್ತಾಗಲ್ಲ ನೋಡಿ. ನಾನೆಲ್ಲ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಟ್ಟಿದ್ದೆ, ಜಾಸ್ತಿನೂ ತಣ್ಣಗಾಗಬಾರ್ದು. ನಮ್ಮ ಕೈಗೆ ಎಷ್ಟು ಬಿಸಿ ತಾಗುತ್ತೋ ನೋಡಿ ಅಷ್ಟು ತಣ್ಣಗಾದರೆ ಸಾಕು. ಇವಾಗ ನಾನು ಉಂಡೆ ಕಟ್ಕೋತಾ ಇದ್ದೀನಿ ನೋಡಿ. ನಮ್ಮ ಕಡೆ ಉಂಡೆ ಅಂತಾರೆ, ಲಡ್ಡು ಅಂತಾರೆ, ಎಲ್ಲ ಒಂದೊಂದು ಥರ ಭಾಷೆ. ನನ್ನ ಸ್ವಲ್ಪ ಇದು ಏನಾದರೂ ತಪ್ಪಾದರೆ ಏನೂ ಅನ್ಕೋಬೇಡಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಲಡ್ಡು ಕಟ್ಕೋತಾ ಇದ್ದೀನಿ ನೋಡಿ. ಈ ಥರ ಕಟ್ಕೊಂಡು ಸ್ವಲ್ಪ ಇದು ಮಾಡಬೇಕು ನೋಡಿ, ಏನಂತೀರ ಅಂಗೈಯಲ್ಲಿ ಈ ಥರ ಗೋಲ್ ಗೋಲ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ನಾನು ಕಟ್ಕೋತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ನಾನು 1 ಗ್ಲಾಸ್ ತೊಗೊಂಡಿದ್ದೆ, ಅದರಲ್ಲಿ ಒಂದು 10-12 ಲಾಡು ಅದು ಅನಿಸುತ್ತೆ, ಒಂದು 10 ಲಾಡು ಅದು ಅಷ್ಟೇ. 1 ಗ್ಲಾಸ್ ತೊಗೊಂಡಿದ್ದೆ ನಾನು ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲ ಕಟ್ಕೊಂಡು ನಾನು ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಇವಾಗ ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ ಬಟನ್ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮೊದಲು ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ನಾನು ಒಡೆದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾವು 8 ದಿನ ಆದರೂ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಏನೂ ಹಾಳಾಗಲ್ಲ ಫ್ರೆಂಡ್ಸ್. ನೋಡಿ ನನ್ನ ವಿಡಿಯೋ ಪೂರ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.